ಕುಂಭಮೇಳ ಮುಗಿಸಿ ನಾನು ಕಾಶಿ ವಿಶ್ವನಾಥನ ದರ್ಶನ ಮಾಡ್ಬೇಕಂತೇಳಿ ಕಾಶಿಗೆ ಬಂದೆ. ಆದ್ರೆ ಇಲ್ಲಿ ಜನಸಾಗರ ನೋಡಿದ್ರೆ ಶಿವನ ದರ್ಶನ ಆಗುವಂತಹ ಲಕ್ಷಣಗಳು ನನಗೆ ಕಾಣ್ತಾ ಇಲ್ಲ. ಶಿವನ ದರ್ಶನಕ್ಕೆ ನಾಲ್ಕು ನಾಲ್ಕು ದ್ವಾರಗಳನ್ನು ತೆರೆಯಲಾಗಿದೆ. ಆದ್ರೆ ಎಲ್ಲಾ ದ್ವಾರಗಳಲ್ಲೂ 2-2 ಕಿಲೋಮೀಟರ್ನಷ್ಟು ಸರತಿ ಸಾಲಿನಲ್ಲಿ ಭಕ್ತರು ನಿಂತಿದ್ದಾರೆ. ಇವರನ್ನೆಲ್ಲ ಭೇದಿಸಿ ಒಳಗೆ ಹೋಗ್ಬೇಕಾದ್ರೆ ಕಮ್ಮಿ ಎಂದು 5 ತಾಸು ತಗೊಳ್ಬಹುದು ಅನ್ಸುತ್ತೆ ನನಗೆ. ನಂದು ಇವಾಗಲೇ ಊರಿಗೆ ಬರುವಂತಹ ಟಿಕೆಟ್ ಬುಕ್ ಆಗಿದೆ. ಇಲ್ಲಿ ನಿಲ್ಲೋದು ಕಷ್ಟ ಅಂತ ನನಗೆ ಅನಿಸ್ತಾ ಇದೆ. ನಾನು ಮೊದಲ ಬಾರಿಗೆ ಬರ್ತಾ ಇದ್ದೇನೆ ಕಾಶಿಗೆ. ನನ್ಗೆ ಯಾಕೋ ಇದು ತುಂಬಾ ಕಂಜೆಸ್ಟೆಡ್ ಅಂತ ಅನಿಸ್ತಾ ಇದೆ ಪ್ಲೇಸ್. ಇಲ್ಲಿ ಸ್ಥಳವೇ ಇಲ್ಲ, ಆಕ್ಚುಲಿ ಎಲ್ಲಾ ಕಡೆ ಬಿಲ್ಡಿಂಗ್ಸ್ ಗಳಿದೆ. ದೇವಸ್ಥಾನದ ಸುತ್ತಮುತ್ತ ಎಲ್ಲ ನ್ಯಾರೋ ಪ್ಲೇಸ್ ಇದೆ. ಆ ನ್ಯಾರೋ ಪ್ಲೇಸ್ ಅಲ್ಲಿ ಭಕ್ತಾದಿಗಳು ಲೈನ್ ಅನ್ನು ಮಾಡ್ಕೊಂಡು ನಿಂತಿದ್ದಾರೆ ನೋಡ್ಲಿಕ್ಕೆ ಶಿವನನ್ನು. ಆದ್ರೆ ತುಂಬಾ ಕಂಜೆಸ್ಟೆಡ್ ಇದೆ ಪ್ಲೇಸ್ ಇಲ್ಲಿ. ಇದು ನಾವು ಇಲ್ಲಿ ತಿರುಪತಿಗೆಲ್ಲ ಹೋದಾಗ ಆ ದೇವಸ್ಥಾನದ ಹೊರಗಡೆ ಎಲ್ಲ ಸ್ಥಳ ಇರುತ್ತೆ ಕೂರಕ್ಕೆ, ಆರಾಮ್ ಮಾಡಕ್ಕೆ. ಇಲ್ಲಿ ಅಂಥದ್ದು ಏನು ಕಾಣ್ತಾ ಇಲ್ಲ ನನಗೆ. ದೇವಸ್ಥಾನ ಬಿಟ್ರೆ ಬೇರೆ ಯಾವುದೇ ರೀತಿಯ ಸ್ಥಳ ಇಲ್ಲಿ ಕೂರಲು ಕಾಣ್ತಾ ಇಲ್ಲ. ದೇವಸ್ಥಾನ ಒಳಗೆ ಚೆನ್ನಾಗಿದೆ ಅಂತ, ಆದ್ರೆ ನಾವು ಲೈನ್ ಮಾಡ್ಕೊಂಡೇ ಒಳಗೆ ಹೋಗ್ಬೇಕಾಗುತ್ತೆ. ದೇವಸ್ಥಾನದ ವರಾಂಡದಲ್ಲಿ ಏನಾದ್ರು ನೋಡ್ಬೇಕಂತಾದ್ರೆ ತುಂಬಾ ಕಷ್ಟ ಇದೆ, ಹೋಗಕ್ಕಾಗಲ್ಲ. ಲೈನ್ ನಲ್ಲಿ ನಿಂತು ದರ್ಶನ ಮಾಡೋರು ಮಾತ್ರ ದೇವಸ್ಥಾನದ ಒಳಗೆ ಹೋಗ್ಬೋದು. ದೇವಸ್ಥಾನದ ಹೊರಗೆ ಯಾವುದೇ ರೀತಿಯ ಫೆಸಿಲಿಟಿಗಳಿಲ್ಲ. ಸುತ್ತಬೇಕಾದ್ರೆ, ಕೂರ್ಬೇಕಾದ್ರೆ ಏನೂ ಇಲ್ಲ ಇಲ್ಲಿ. ನನ್ನ ಹತ್ರ ಜಾಸ್ತಿ ಟೈಮ್ ಇಲ್ಲ, 2-3 ಅವರ್ಸ್ ಇದೆ ಟ್ರೈನಿಗೆ. ಸೊ ಬೆಟರ್ ಐ ಗೋ ಬ್ಯಾಕ್. ಹೋಗ್ತಾ ಹೋಗ್ತಾ ನೋಡೋಣ ರೋಡಲ್ಲಿ ಏನೆಲ್ಲ ಸಿಗುತ್ತೆ, ತಿನ್ನಕ್ಕೆಲ್ಲ ಸಿಗುತ್ತಾ ಸ್ಪೆಷಲ್ ಆಗಿರುವಂಥದ್ದು ಕಾಶಿಯಲ್ಲಿ ಅಂತ ನೋಡೋಣ. ಆದರೆ ಇಲ್ಲಿ ವ್ಯೂಸ್ ಎಲ್ಲ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಸೊ ದೇವಸ್ಥಾನ ಸುತ್ತಮುತ್ತ ತುಂಬ ವ್ಯಾಪಾರಿಗಳಿದ್ದಾರೆ, ಒಳ್ಳೆ ವ್ಯಾಪಾರ ನಡೀತಾ ಇದೆ ಎಲ್ರಿಗೂ. ಎಲ್ಲ ಭಕ್ತಾದಿಗಳು ಪರ್ಚೇಸ್ ಎಲ್ಲ ಮಾಡ್ತಾನೆ ಇದ್ದಾರೆ. ಏನು ಲೈನ್ ಇದೆ ನೋಡಿ. ನಾನು ದೇವಸ್ಥಾನದಿಂದ ಈ ಕಡೆ ಸಾಧಾರಣ ಒಂದು 2 ಕಿಲೋಮೀಟರ್ ಬಂದೆ. 2 ಕಿಲೋಮೀಟರ್ ವರೆಗೂ ಲೈನ್ ಇದೆ. ಜನ ಎಲ್ಲ ಪೇಷನ್ಸ್ ಅಲ್ಲಿ ನಿಂತಿದ್ದಾರೆ, ಹೋಗ್ತಾ ಇದ್ದಾರೆ ಒಳಗಡೆ. ಹೊರಗಡೆ ಇದ್ದವರೆಲ್ಲ ಹೊರಗಡೆಯಿಂದೆಲ್ಲ ಐ ಥಿಂಕ್ ಇವರೆಲ್ಲ ರೂಮ್ ಮಾಡಿ ಕೂತಿದ್ದಾರೆ. ಆರಾಮಾಗಿ ಬೆಳಿಗ್ಗೆ ನೋಡ್ಕೊಂಡು ಹೋಗ್ಬೋದು ಅಂತ ಹೇಳಿ. ಟೈಮ್ ಇದ್ರೆ ನೋಡ್ಬೋದು, ಚೆನ್ನಾಗಿದೆ. ಚಪ್ಪಲಿಗಳು ನೋಡಿ ಹೆಂಗ್ ರಾಶಿ ಬಿದ್ದಿವೆ. ಚಪ್ಪಲಿ ಇಡೋಕ್ಕೂ ಸ್ಟ್ಯಾಂಡ್ ಮಾಡಿಲ್ಲ ಇಲ್ಲಿ ಹೊರಗಡೆ. ಈ ಚಪ್ಪಲನ್ನು ಹುಡುಕಿ ಮತ್ತೆ ಹಾಕೋದು ಸಾಧ್ಯ ಇದೆಯಾ ನಾವು ಚಪ್ಪಲಿ ಬಿಟ್ಟು ಹೋದ್ರೆ? ನನಗೆ ಅನಿಸ್ತಾ ಇಲ್ಲ. ಏನ್ ಚಪ್ಪಲಿಗಳ ರಾಶಿ ಅಪ್ಪ ಇಲ್ಲಿ. ಇದು ಹಾಲಿನಿಂದ ಮಾಡಿದ ಮಲಾಯ್ ಅಂತ ಹೇಳಿ ಮಣ್ಣಿನ ಪಾತ್ರೆಯಲ್ಲಿ ಹಾಕಿಟ್ಟಿದ್ದಾರೆ. ತಿಂದೆ, ನನಗಷ್ಟು ಇಷ್ಟ ಆಗಿಲ್ಲ ಆಕ್ಚುಲಿ. ಅದು ಖಾಲಿ ಒಂದು ನೊರೆ ತರ ಇದೆ, ಹಾಲಿನ ನೊರೆ ತರ. ಏನೂ ಇಲ್ಲ ಅದ್ರಲ್ಲಿ ತಿನ್ನಕ್ಕೆ. ಫುಲ್ ಮೇಲ್ಗಡೆ ಫುಲ್ ನೊರೆ ತರ ಮಾತ್ರ ಇದೆ. ಲಸ್ಸಿ ಇದೆ ಆ ಕಡೆ, ಲಸ್ಸಿ ಅಂತ ಕುಡ್ದಿಲ್ಲ ನಾನು. ನನಗಷ್ಟು ಇಷ್ಟ ಆಗಿಲ್ಲ ಇದು. ಮುಂದೆ ನೋಡೋಣ ಏನ್ ಸಿಗುತ್ತೆ ಅಂತ ಹೇಳಿ. ನಾನು ಮತ್ತೆ ಮುಂದೆ ನಡ್ಕೊಂಡು ಬರ್ತಾನೆ ಇದ್ದೇನೆ ಸ್ಟೇಷನ್ ಕಡೆಗೆ. ಇನ್ನೊಂದು ಕಡೆ ಲಸ್ಸಿ ಕುಡಿದೆ ನಾನು, ಭಾಳ ಚೆನ್ನಾಗಿತ್ತು ಇದು ಆ್ಯಕ್ಚುಲಿ. ಲಸ್ಸಿ ಜೊತೆ ಮಲಾಯಿ ಎಲ್ಲ ಹಾಕಿದ್ದಾರೆ, ಕೇಸರಿ ಹಾಕಿದ್ದಾರೆ, ಆಮೇಲೆ ಪನ್ನೀರ್ ಹಾಕಿದ್ರು. ಭಾಳ ಸೂಪರ್ ಇತ್ತು, ಯಮ್ಮಿ ಆಗಿತ್ತು ತಿನ್ನೋಕ್ಕೆ. ನೋಡಿ ಎಷ್ಟು ಚೆನ್ನಾಗಿದೆ, ನೋಡೋಕೆ ಚೆನ್ನಾಗಿದೆ ನೋಡಿ, ಸಖತ್ತಾಗಿತ್ತು. ಮುಂದೆ ಬಂದೆ ನಾನು. ಇಲ್ಲೊಂದು ಗಣಪತಿ ದೇವಸ್ಥಾನ ಇದೆ. ಗಣಪತಿ ದೇವಸ್ಥಾನದ ಹತ್ರ ಶ್ರೀಕೃಷ್ಣ ದೇವಸ್ಥಾನ ಇದೆ. ನೋಡಿ ಟೀ ಕುಡಿದೆ. ಆ ಟೀ ಮಾಡುವ ಸಿಗಡಿ ಏನಿದೆ ನೋಡಿ, ಇದು ಕೊಯ್ಲ ಸಿಗಡಿ. ಕೆಳಗಡೆ ಫ್ಯಾನ್ ಇಟ್ಕೊಂಡಿದ್ದಾರೆ ನೋಡಿ, ಫ್ಯಾನ್ ಆಗ್ತಾ ಇದೆ. ಆ ಫ್ಯಾನ್ ಗಾಳಿಗೆ ಗ್ಯಾಸ್ ಥರ ಸಿಗಡಿ ಚೆನ್ನಾಗಿ ಉರಿತಾ ಇದೆ ನೋಡಿ, ಎಷ್ಟು ಚೆನ್ನಾಗಿ ಉರಿತಾ ಇದೆ. ಒಳ್ಳೆ ಐಡಿಯಾ ಅಲ್ವಾ ಇದು? ಚೆನ್ನಾಗಿತ್ತು, ಲೈಕ್ ಇಟ್. ನಾವು ಮನೇಲಿ ಮಾಡ್ಬೋದು ಈ ರೀತಿ ಸಿಗಡಿ. ನೋಡಿ ಕೆಳಗೆ ಫ್ಯಾನ್ ಹಾಕಿದ್ದಾರೆ, ಆ ಫ್ಯಾನ್ ಗಾಳಿಯಿಂದ ಚೆನ್ನಾಗಿ ಉರಿತಾ ಇದೆ. ಇಲ್ಲೊಂದು ಮುಸ್ಲಿಂ ಬಾಬಾದು ದರ್ಗಾ ಇದೆ. ಏನು ಮಾಡ್ತಾರಪ್ಪ ಅವರು ಶಿವನ ಸ್ಥಳದಲ್ಲಿ ಗೊತ್ತಿಲ್ಲ. ಮುಂದೆ ಬರೋಣ. ಇಲ್ಲೊಂದು ದೇವಸ್ಥಾನ ಇದೆ. ಇದು ಯಾವ ದೇವಸ್ಥಾನ? ಶಿವಂದೆ. ಮತ್ತು ಇದೊಂದು ಸ್ವೀಟ್ ತಿಂದೆ, ಇದು ಕೂಡ ಭಾಳ ಯಮ್ಮಿ ಆಗಿತ್ತು. ಮುಂದೆ ಹೋಗ್ತಾ ಇಲ್ಲಿವರೆಗೂ ಇದೆ ಲೈನ್. ಅಬ್ಬಬ್ಬಬ್ಬಬ್ಬಬ್ಬ, ಲೈನ್ ನೋಡಿ, ಲೈನ್ ಇನ್ನೂ ಮುಗ್ದಿಲ್ಲ. ಇಷ್ಟು ದೂರವರೆಗೆ ಲೈನ್ ಇದೆ. ಈ ಲೈನ್ ಮುಗಿಸೋಕ್ಕೆ ನನ್ನ ಪ್ರಕಾರ ಒಂದು ದಿನ ಬೇಕೇನಪ್ಪ. ನಾವಿಲ್ಲಿ ಬಂದು ಸ್ಟೇ ಮಾಡಿ ನೋಡಬೇಕಾಗುತ್ತೆ. ಶಿವರಾತ್ರಿ ಅಲ್ವಾ, ಅದಕ್ಕೋಸ್ಕರ ಇಷ್ಟೊಂದು ಲೈನ್ ಇದೆ. ಇಲ್ಲಿ ಸ್ಟೇ ಮಾಡಿ ಆರಾಮಾಗಿ ನೋಡ್ಬೋದು ನಾವು, ಇಲ್ಲೊಂದು ಕಷ್ಟ. ಇಲ್ಲಿ BJP ಕಾರ್ಯಕರ್ತರು ಏನೋ ಕೊಡ್ತಾ ಇದ್ದಾರೆ ಕುಡಿಯೋಕ್ಕೆ, ಟೀ ಅನಿಸುತ್ತೆ. ಮುಂದೆ ಹೋಗೋಣ. ಟೀ ಬೇಡ, ನಾನು ಆವಾಗಲೇ ಕುಡಿದೆ, ಟೀ ಬೇಡ. ಮುಂದೆ ಹೋಗೋಣ. ಇಲ್ಲಿ ಮರಣ ಹೋಗ್ತಾ ಇದೆ, ಒಂದಲ್ಲ ಎರಡಿದೆ ಮರಣ. ಮಣಿಕರ್ಣಿಕಾ ಘಾಟಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ಸುಡ್ತಾರಲ್ವಾ, ಅಲ್ಲಿ ಸುಟ್ಟರೆ ಪುಣ್ಯ ಬರುತ್ತಂತೆ. ಇಬ್ಬರು ಒಟ್ಟಿಗೆ ಸತ್ತಿದ್ದಾರಾ ಹೆಂಗೆ?
ಬಂತು ಸ್ಟೇಷನ್, ನಾನು ಇನ್ನು ಹೊರಡ್ತೇನೆ, ಸಾಕು.